ಸಂಘಟನಾ ಸಮಿತಿ ಹಮ್ಮಿಕೊಂಡಿರುವಂತಹ ESI ಆಸ್ಪತ್ರೆ ಉದ್ಘಾಟನೆ ಆಗಬೇಕು ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ನಡೀತಾ ಇರುವಂಥ ಇವತ್ತಿನ ಈ ಹೋರಾಟದಲ್ಲಿ ಭಾಗವಹಿಸಿರುವಂತಹ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ಎಲ್ಲ ಮುಖಂಡರೇ ಮತ್ತು ವಿವಿಧ ಸಂಘಟನೆಗಳಿಂದ ಬಂದಿರುವಂಥ ಎಲ್ಲ ನಾಯಕರೇ ಮತ್ತು ರೈತ ಮುಖಂಡರೇ ಮತ್ತು ಇತರ ಎಲ್ಲ ಸಂಗಾತಿಗಳೇ, ಕಾಮ್ರೇಡ್ಸ್, ಏನಿದು ESI, ಏನಕ್ಕೆ ಈ ಹಾಸ್ಪಿಟ್ಲನ್ನು ಉದ್ಘಾಟನೆಗೆ ತಡ ಆಗ್ತಾ ಇದೆ, ಇದೆಲ್ಲ ಏನು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸ್ಬೇಕಾಗುತ್ತೆ. ಏಕೆಂದರೆ ಒಟ್ಟು ಈ ದೇಶದ ರಾಜಕೀಯ ಚಿತ್ರಣದ ರಾಜಕೀಯ ಈ ವಿಷವರ್ತುಲದ ಭಾಗವಾಗಿ ಈ ಆಸ್ಪತ್ರೆ ಉದ್ಘಾಟನೆಯ ನಿಧಾನ ಕೂಡ ಅವಲಂಬಿಸಿದೆ. ಏನಕ್ಕೆ ಈ ESI, PF ಇವನ್ನೆಲ್ಲ ಪ್ರಾರಂಭದಲ್ಲಿ ಸ್ವತಂತ್ರ ಬಂದ ತಕ್ಷಣ ಈ ದೇಶ ಅಳವಡಿಸ್ಕೊಂತು? ಸುಮಾರು 1947ರ ಸ್ವತಂತ್ರ ಬಂದರೆ 48ರಲ್ಲಿ ESI, PF ಅಂದರೆ ಈ ದೇಶದ ಅಭಿವೃದ್ಧಿಗೆ ಬೇಕಾದಂತಹ ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು ಹಾಕಬೇಕು ಅಂದರೆ ಆ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಕೆಲವು ಸವಲತ್ತುಗಳು ಅವ್ರಿಗೆ ಬೇಕಾಗುತ್ತೆ ಅನ್ನೋ ಒಂದು ಕಣ್ಣೋಟನ ಇಟ್ಕೊಂಡು ಅವತ್ತು ಸ್ವತಂತ್ರ ಹೋರಾಟದ ಭಾಗವಾಗಿ ರಚಿಸಿದಂಥ ಸರ್ಕಾರಗಳು ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಇವನ್ನೆಲ್ಲ ರಚಿಸಿದರು. PF ಅಂದರೆ ಏನು? ಪ್ರಾವಿಡೆಂಟ್ ಫಂಡ್ ಅಂದರೆ ಒಬ್ಬ ಕಾರ್ಮಿಕ ಅರ್ನ್ ಮಾಡುವಂಥ ಅವನ ಆದಾಯದಲ್ಲಿ 12% ಅವನಿಂದ ತಗೊಂಡು 12% ಮಾಲೀಕರಿಂದ ತಗೊಂಡು ಅದಕ್ಕೆ ಸರ್ಕಾರ ಒಂದು 12% ವಾರ್ಷಿಕ ಬಡ್ಡಿಯನ್ನು ಹಾಕಿ ಒಟ್ಟು ಇದರಲ್ಲಿ ಅವನ ದುಡಿಮೆಯಲ್ಲಿ ಒಂದು ಕಾಲು ಭಾಗನ ಅವನ ಮುಂದಿನ ಭವಿಷ್ಯಕ್ಕೆ, ಅಂದರೆ ನಿವೃತ್ತಿ ಹೊಂದಾಗ ಅಥವಾ ಅಪಘಾತನಾಗಿ ಕೆಲಸ ಮಾಡಲಿಕ್ಕಾಗಂಥ ಸಂದರ್ಭದಲ್ಲಿ ಅವನು ಬದುಕಿಗಿರಲಿ ಅನ್ನೋ ಒಂದು ನಿಧಿಯಾಗಿ ಅದನ್ನು PFನ್ನು ಮಾಡಿದ್ದು. ಹಾಗೆಯೇ ESIC ಅಂದರೆ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್, ಅಂದರೆ ಕಾರ್ಮಿಕರ ರಾಜ್ಯ ವಿಮಾ ನಿಗಮ ಅಂತ. ಇದನ್ನು ಕೂಡ ಕಾರ್ಮಿಕರಿಗೆ ಏನಾದರೂ ಅವಘಡಗಳಾದರೆ ಅವರ ಕೆಲಸ ಮಾಡೋ ಜಾಗದಲ್ಲಿ ಅಥವಾ ಹೊರಗಡೆ ಏನಾದರೂ ಅಪಘಾತಗಳಾಗಿ ಅವರು ತೊಂದರೆಗೊಳಪಟ್ಟರೆ, ಹುಷಾರಿಲ್ದಂಗಾದರೆ ಅವ್ರಿಗೆ ಅವರ ದಿನನಿತ್ಯದ ರೋಗ ರುಜಿನಗಳು ಇನ್ನಿತರೆ ಇದನ್ನು ತೋರಿಸ್ಕೊಳ್ಳಿಕ್ಕೆ ಮತ್ತು ತುಂಬಾ ಏನಾದರೂ ಅಪಘಾತಗಳಾಗಿ ಫಿಸಿಕಲ್ ಡಿಸೇಬಲ್ಡ್ ಆದಂಥ ಸಂದರ್ಭಕ್ಕೆ ಅವ್ರಿಗೇನಾದರೂ ದೀರ್ಘಕಾಲೀನ ಚಿಕಿತ್ಸೆಗಾಗಿ ಈ ಒಂದು ESICಯನ್ನು ಪ್ರಾರಂಭ ಮಾಡಿದ್ದು. ಅದಕ್ಕೆ ESI ಆ್ಯಕ್ಟ್ 1948 ಅಂತನ 1948ರಲ್ಲಿ ಪ್ರಾರಂಭದಲ್ಲಿ ಶುರು ಮಾಡಿದರು. ಅದು ಹೆಂಗೆ ಅಂದರೆ 48ರಲ್ಲಿ ಇದನ್ನು ಮಾಡಬೇಕು ಅಂತ ತಂದಾಗ 50ರೊತ್ತಿಗೆ ಅದಕ್ಕೆ ಒಂದು ರೂಲ್ಸನ್ನು ಫ್ರೇಮ್ ಮಾಡಿದರು. ರೂಲ್ಸನ್ನು ಫ್ರೇಮ್ ಮಾಡಿ ಅರೌಂಡ್ 100ಕ್ಕೂ ಹೆಚ್ಚು ಒಂದು ಅದರೊಳಗಡೆ ಕ್ಲಾಸ್ಗಳನ್ನು ಮಾಡಿದ್ದಾರೆ. ಏನು ಒಬ್ಬ ಕಾರ್ಮಿಕ ಅಂದರೆ ಯಾರು, ಅವ್ರಿಗೆ ಯಾರ್ಯಾರಿಗೆ ಈ ESI ಅಪ್ಲೈ ಆಗುತ್ತೆ, ಏನೇನಕ್ಕೆ ಅಪ್ಲೈ ಆಗುತ್ತೆ, ಏನು ಕಾರಣಕ್ಕೆ ಅಪ್ಲೈ ಆಗುತ್ತೆ ಅನ್ನೋದನ್ನೆಲ್ಲದನ್ನು ಸವಿರವಾಗಿ ಹೆಂಗೆ ನಮ್ಮ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟಲ್ಲಿ ಪ್ರತಿಯೊಂದು ವಿಂಗಡಿಸಿ ವಿವರಿಸಿದಾರೋ ಹಂಗೇ ಈ ESI ಆ್ಯಕ್ಟ್ 1948ಅಲ್ಲಿ ಎಲ್ಲದನ್ನು ವಿವರಿಸಿ ಮಾಡಿದರು. ಅದಕ್ಕೆ ಪ್ರಾರಂಭದಲ್ಲಿ ಮಾಡಿದ್ದೇನು ಅಂದರೆ ಕಾರ್ಮಿಕರ ಅವತ್ತಿನ ಒಂದು ತಿಂಗಳ ವೇತನದಲ್ಲಿ 1.75% ಕಾರ್ಮಿಕರ ಭಾಗವಾಗಿ 3.25% ಮಾಲೀಕರ ಭಾಗವಾಗಿ ಒಂದು ಅಮೌಂಟನ್ನು ತಗೊಂಡು ಅದನ್ನು ESIC ನಿಧಿಯಾಗಿ ಇಟ್ಟು ಆ ನಿಧಿಯಲ್ಲಿ ಬಂದಂಥ ಹಣದಲ್ಲಿ ಈ ಶುಶ್ರೂಷಾ ವೆಚ್ಚಗಳು ಮತ್ತು ಕಟ್ಟಡ ಕಟ್ಟೋದು ಇನ್ನಿತರೆ ಎಲ್ಲ ಮಾಡಿದರು. ಆ 1950ರಲ್ಲಿ ಸುಮಾರು ಜೂನ್ ಸಂದರ್ಭದಲ್ಲಿ ಇದನ್ನು ರೂಲ್ಸನ್ನು ಫ್ರೇಮ್ ಮಾಡಿದರೆ ಅಕ್ಟೋಬರ್ ಸುಮಾರಲ್ಲಿ ಅದೇ ವರ್ಷ ನೋಟಿಫಿಕೇಷನ್ ಆಗಿ ಲೋಕಸಭೆಯಲ್ಲಿ ಅನುಮೋದನೆ ತಗೊಳ್ಳುತ್ತೆ ಇಡೀ ದೇಶದಲ್ಲಿ ಇದಾಗಬೇಕಂತ. 1952ರಲ್ಲಿ ಇದನ್ನು ಜವಾಹರ್ಲಾಲ್ ನೇತೃತ್ವದಲ್ಲಿ ಕಾನ್ಪುರ ಮತ್ತು ಡೆಲ್ಲಿನಲ್ಲಿ ಉದ್ಘಾಟನೆ ಮಾಡಿ ಪ್ರಾರಂಭಕ್ಕೆ ಇದನ್ನು ಬಿಟ್ಟಾಗ ಸುಮಾರು ಲಕ್ಷಾಂತರ ಜನ ಇದಕ್ಕೆ ಎನ್ರೋಲ್ ಆಗ್ತಾರೆ. ಫಸ್ಟ್ 2 ಸಿಟಿನಲ್ಲಿ ಶುರು ಮಾಡಿದಂಥ ಈ ಒಂದು ಕಾರ್ಯ ಇಡೀ ದೇಶವ್ಯಾಪಿಯಾಗಿ ಹರಡಿ ಎಲ್ಲ ಕಡೆ 33 ರಾಜ್ಯಗಳಲ್ಲೂ ಕೂಡ ಇವತ್ತು ಈ ESI ವ್ಯವಸ್ಥೆ ಇದೆ. ಆದರೆ
ಅವತ್ತು ಒಂದು ಘನ ಉದ್ದೇಶದಿಂದ ಏನು ನಮ್ಮ ಸ್ವತಂತ್ರ ಪೂರ್ವದ ಜನರ ಅಭಿಲಾಷೆ ಮೇರೆಗೆ ಇದನ್ನು ಪ್ರಾರಂಭ ಮಾಡಿಸಿದ್ರೋ, ಆ ನಂತರದ ದಿನಗಳಲ್ಲಿ ಯಾವಾಗ ಈ ಕೈಗಾರಿಕೋದ್ಯಮಗಳು ಕೊಬ್ಬುತ್ತಾ ಬಂದರೋ ಮತ್ತು ಅವರು ಬಲಿಷ್ಠರಾಗ್ತಾ ಬಂದರು, ಅದಾದ ನಂತರ ಈ ಏನು ಉದಾರೀಕರಣ ನೀತಿಗಳಿಂದಾಗಿ ವಿದೇಶಿ ಇವರು ಬಂದು ಬಂಡವಾಳಶಾಹಿಗಳು ಇಲ್ಲಿ ಬಂದಂಗೆ ಈ ESI, PF ಮತ್ತಿತರೆ ಎಲ್ಲ ಕಾರ್ಮಿಕರ ಹಕ್ಕುಗಳನ್ನು ಡೈಲ್ಯೂಟ್ ಮಾಡ್ತಾ ಅದನ್ನು ನಿಸ್ತೇಜನಗೊಳಿಸ್ತಾ ಬರ್ತಾ ಬಂದರು. ಪ್ರಾರಂಭದಲ್ಲಿ ಇಷ್ಟೊಂದು ಘನ ಉದ್ದೇಶದಿಂದ ಶುರುವಾದಂಥ ಇದರಲ್ಲಿ ಎಲ್ಲರಿಗೂ ESI ಅಂದರೆ ಯಾವ ಥರ ಅವನು ಚಿಕಿತ್ಸೆ ತೊಗೊಬೋದು, ಒಂದು ಜ್ವರ ಬಂದರೆ ಹೋಗಿ ತೋರಿಸ್ಕೊಂಡು ಅವನಿಗೆ ಬೇಕಾದಂಥ ವಿರಾಮನ ಪಡೀಲಿಕ್ಕೆ ಕಾರ್ಖಾನೆ ಯಾವ ಇದನ್ನು ಅಡಚಣೆನೂ. ನಿಜವಾಗಿಯೂ ಸರ್ಕಾರಕ್ಕೆ ಈ ESI ಮತ್ತು PF ಮತ್ತಿತರ ಕಾರ್ಮಿಕರ ಸೇವಾ ಸೌಲಭ್ಯಗಳನ್ನು ಹೆಚ್ಚು ಮಾಡಬೇಕು ಅನ್ನೋ ಘನ ಉದ್ದೇಶ ಇದ್ದಿದ್ರೆ ಪ್ರಾರಂಭದಲ್ಲಿ ಶುರುವಾದಂಥ 30 ರಾಜ್ಯಗಳಲ್ಲಿ 833 ಕೇಂದ್ರಗಳ ವರೆಗೂ ಏನಿದೆ ಅಷ್ಟು ESI ಕೇಂದ್ರಗಳನ್ನ ಇವತ್ತು ಸಾವಿರಾರು ಕೇಂದ್ರಗಳಾಗಬೇಕಾಯಿತು. ಪ್ರತಿ ಜಿಲ್ಲೆನಲ್ಲೂ, ಪ್ರತಿ ರಾಜ್ಯದ ಪ್ರತಿ ಜಿಲ್ಲೆನಲ್ಲೂ ESI ಕೇಂದ್ರಗಳು ಇರಬೇಕಾಗಿತ್ತು. ಆದರೆ ಕೆಲವು ಸೆಂಟರ್ಗಳಲ್ಲಿ ಮಾತ್ರ ಇದೆ. ಅವನ್ನು ಕೂಡ ಸಂಪೂರ್ಣವಾಗಿ ಡೈಲ್ಯೂಟ್ ಮಾಡುವಂಥ ಕ್ರಮಬದ್ಧವಾದ ವ್ಯವಸ್ಥೆಯನ್ನು ಇವತ್ತು ಮಾಡಿದೆ. ಅದರ ಭಾಗವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಏನು ಈಗ 11 ವರ್ಷದ ಹಿಂದೆ ಇಲ್ಲಿಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕಾರ್ಮಿಕರು ಪ್ರತಿಭಟನೆ ಮಾಡಿ ನಮ್ಮ ಜಿಲ್ಲೆಗೊಂದು ESI ಆಸ್ಪತ್ರೆ ಆಗಬೇಕು, ಈ ಕಾರ್ಮಿಕರಿಗೆ ನೆರವಾಗಬೇಕು ಅಂತ ಪ್ರತಿಭಟನೆ ಮಾಡಿದ ಒಂದು ಉದ್ದೇಶದಿಂದ ಇಲ್ಲಿ ಒಂದು ಆಸ್ಪತ್ರೆಯ ಇದಕ್ಕೆ ಹಣವನ್ನು ಹಾಕಿ ಪ್ಲ್ಯಾನನ್ನು ಕೊಟ್ಟು 7 ವರ್ಷಗಳ ಕಾಲ ಕಟ್ಟಿಸಿದ್ದಾರೆ. 7 ವರ್ಷ ಕಟ್ಟಿದ ಮೇಲೆ ಅದು 8ನೇ ವರ್ಷ ಆದರೂ ಇಲ್ಲ, 9ನೇ ವರ್ಷ ಆದರೂ ಇಲ್ಲ, ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ತಯಾರಿಲ್ಲ. ಯಾಕೆ ಅಂದರೆ ಇವ್ರಿಗೆ ಕಾರ್ಮಿಕರಿಗೆ ಈ ESI ವ್ಯವಸ್ಥೆ ಮಾಡಿಕೊಟ್ರೆ ಇವರ ಯಾರು ಸರ್ಕಾರದ ಮತ್ತು ಕಾರ್ಪೊರೇಟಿಸ್ಟ್ಗಳ ಆಸ್ಪತ್ರೆಗಳು, ಪ್ರೈವೇಟ್ ಆಸ್ಪತ್ರೆಗಳು ಏನಿದ್ದಾವೆ ಮತ್ತು ಪ್ರೈವೇಟು ಇನ್ನಿತರೆ ಅವರ ಇವೆಲ್ಲ ಏನಿದ್ದಾವೆ ಅವಕ್ಕೆ ಯಾರು ಕಾರ್ಮಿಕರು ಹೋಗ್ತಾರೆ? ಯಾರು ಹೋಗಲ್ಲ. ಅವುಗಳು ವ್ಯವಹಾರ ನಿಂತೋಗುತ್ತೆ. ಆ ಕಾರಣಕ್ಕೆ ESI ಆಸ್ಪತ್ರೆಗಳನ್ನು ಎಲ್ಲೂ ಚಾಲು ಆಗ್ಲಿಕ್ಕೆ ಬಿಡಲ್ಲ. ಚಾಲು ಆದ್ರೂ ಅವಕ್ಕೆ ಬೇಕಾದಂಥ ಸಿಬ್ಬಂದಿ ಡಾಕ್ಟ್ರುಗಳನ್ನು ಕೊಟ್ಟು ವ್ಯವಸ್ಥಿತವಾಗಿ ನಡೆಸಲ್ಲ. ಇದು ಈ ದೇಶಕ್ಕೆ ಅಂಟಿರುವಂಥ ದೊಡ್ಡ ದುರಂತ. ಈಗಾಗಲೇ ನಮ್ಮ ಅನೇಕ ದೊಡ್ಡ ಹೋರಾಟಗಳಲ್ಲಿ ಒಮ್ಮೆ ಬಂದಿರೋ ವಿಚಾರ ಏನು ಅಂದರೆ ಈ ಕಾರ್ಪೊರೇಟ್ ಕೈಗಾರಿಕೋದ್ಯಮದ ಸೊಕ್ಕನ್ನು ಮುರಿಯೋದು ಕಾರ್ಮಿಕ ವರ್ಗದ ಪ್ರತಿಭಟನೆ ಮಾತ್ರನೇ ಇದನ್ನು ವಿನಾಶಕ್ಕೆ ತಳ್ಳಿ ಅವರ ಎಲ್ಲ ದುರಾಸೆಗಳನ್ನು ಹತೋಟಿಗೆ ತರುತ್ತೆ ಅನ್ನೋದ್ರ ಭಾಗವಾಗಿ ಈ ಚಳುವಳಿಗಳು ಎಲ್ಲ ಕಡೆ ಹೇಳ್ತಾ ಇದ್ದಾವೆ. ಅದ್ರ ಭಾಗವಾಗಿ ನಮ್ಮ ಜಿಲ್ಲೆನಲ್ಲೂ ಕೂಡ ನಾವಿವತ್ತು ಸಾಂಕೇತಿಕವಾಗಿ ನೆರೆದಿಲ್ಲಿ ಈ ಏನು ನೆನಗುದಿಗೆ ಬಿದ್ದಿರುವಂಥ 11 ವರ್ಷದಿಂದನ ಕಟ್ಕೊಂಡೇ ಬಂದು 2 ವರ್ಷ ಆದರೂ ಉದ್ಘಾಟನೆ ಮಾಡದೇ ಇರುವಂಥ ಈ ESI ಆಸ್ಪತ್ರೆ ಉದ್ಘಾಟನೆ ಆಗಬೇಕು. ಉದ್ಘಾಟನೆ ಆಗೋದ್ರ ಜೊತೆಗೆ ಇದಕ್ಕೆ ಬೇಕಾದಂಥ ಡಾಕ್ಟ್ರು ಮತ್ತು ಮತ್ತಿತರ ಸಿಬ್ಬಂದಿಗಳನ್ನು ನೇಮಿಸಬೇಕು. ಜೊತೆಗೆ ಥ್ರೆಶೋಲ್ಡ್ ಏನು 21,000 ಇದೆ ಅದನ್ನು ತೆಗೆದು ಎಲ್ಲ ಕಾರ್ಮಿಕರಿಗೂ ಇದು ಸಿಗಂಗಾಗಬೇಕು. ನೀವು ನ್ಯಾಪ್ಸು, OTA ಮತ್ತು ಬೇರೆ ವಿಭಾಗದಲ್ಲಿ ಅಂಗನವಾಡಿ ಇರ್ಬೋದು ಅಥವಾ ಡ್ರೈವರ್ಸ್ ಇರ್ಬೋದು, ಬೇರೆ ಎಲ್ಲ ವಿಭಾಗಗಳಲ್ಲಿ ದುಡಿಯುವಂಥ ಕಾರ್ಮಿಕ ವರ್ಗಕ್ಕೆ, ಅವ್ರು ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು, ಆಟೋ ರಿಕ್ಷಾ ಡ್ರೈವರ್ಸ್ ಆಗಿರ್ಬೋದು, ಅವರೆಲ್ಲರಿಗೂ ಈ ESI ವ್ಯವಸ್ಥೆ ಒಳಗಡೆ ಅವ್ರಿಗೆ ಚಿಕಿತ್ಸೆ ದೊರೆಯಬೇಕು, ಅದರಲ್ಲಿರುವಂಥ ಸೌಲಭ್ಯಗಳು ದೊರೆಯಬೇಕು. ಅದಕ್ಕೆ ಬೇಕಾದಂಥ ಹಣನ ಕೇಂದ್ರ ಸರ್ಕಾರ ದೇಶವ್ಯಾಪಿ ಕೊಡಬೇಕು ನಿಧಿಯಾಗಿ ಅಂತ ಹೇಳಿ ಹಕ್ಕೊತ್ತಾಯನ ಮಾಡಿ ಈ ಒಂದು ಕಾರ್ಯಕ್ರಮನ ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಅದರ ಒಂದು ಇದಾಗಿ ನಾವು ಮಾಡ್ತಾ ಇರೋದು ಈ ಪ್ರತಿಭಟನೆ ಇಲ್ಲಿಗೆ ನಿಲ್ಲಲ್ಲ. ಇದು ಮುಂದಿನ ದಿನಗಳಲ್ಲಿ ಇವರು ನಮ್ಮ ಎಚ್ಚರಿಕೆಯನ್ನು ಪರಿಗಣಿಸ್ತೇನೆ. ಈ ಒಂದು ಏನು ಕೇಂದ್ರ ಸರ್ಕಾರದವರು ಇದಕ್ಕೆ ಇವರ ಕಟ್ಟಡ ಇದಕ್ಕೆ ನಿಧಿನಲ್ಲಿ ಏನೋ ಕಾಂಟ್ರಾಕ್ಟಲ್ಲಿ ಏನಾಗಿದೆಯೋ ಅಮೌಂಟಲ್ಲಿ ಸ್ವಲ್ಪ ಕೊಟ್ಟಿಲ್ವಂತೆ, ಅದ್ರ ಭಾಗವಾಗಿ ಇವರು ನಿಲ್ಲಿಸಿದ್ದಾರೆ ಅಂತ ಕೇಂದ್ರ ಸರ್ಕಾರದವರು, ರಾಜ್ಯ ಸರ್ಕಾರದವರು ಗಮನ ಹರಿಸ್ತಾ ಇಲ್ಲ. ಈ ಕಾರ್ಮಿಕ ಮಂತ್ರಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಮಿಕ ಮಂತ್ರಿಗಳು ಇದರ ಗಮನ ಹರಿಸಿ ಇದನ್ನು ಉದ್ಘಾಟನೆ ಮಾಡಿ ಬೇಕಾದಂಥ ಸವಲತ್ತನ್ನು ಈ ಹೆಚ್ಚುತ್ತಾ ಇರುವಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಎಷ್ಟು ಕಾರ್ಮಿಕರು ಹೆಚ್ಚುತ್ತಾ ಇದ್ದಾರೆ ಅಂದರೆ ತುಂಬಾ ಲಕ್ಷಾಂತರ ಜನ ಪ್ರತಿಯೊಂದು ವಲಯದಲ್ಲೂ ಕಾರ್ಮಿಕರಿದ್ದಾರೆ. ಅವರೆಲ್ಲರೂ ಬೇರೆ ದೂರದ ನಮ್ಮ ರಾಜ್ಯದ ಜಿಲ್ಲೆಗಳಿಂದ ಬಂದವರು ಮತ್ತು ಬೇರೆ ರಾಜ್ಯಗಳಿಂದ ಬಂದವರು. ಅವ್ರಿಗೆ ಏನಾದರೂ ಕಾಯಿಲೆ ಆದರೆ ಇವತ್ತು ಮಾಲೀಕ ವರ್ಗ ಹೆಂಗೆ ಟ್ರೀಟ್ ಮಾಡ್ತಾ ಇದೆ, ಎಷ್ಟು ಕ್ಷುಲ್ಲಕವಾಗಿ ನೋಡ್ತಾ ಇದೆ ಅಂದರೆ ಈವನ್ ಪರ್ಮನೆಂಟ್ ವರ್ಕರ್ಸ್ ಇರೋ ಕಾರ್ಖಾನೆಗಳಲ್ಲೂ ಅವ್ರಿಗೆ ಇನ್ಸೂರೆನ್ಸು ಬೆಳೆಕಾಳು ಅಂತ ಕೊಟ್ಟು ಅವ್ರಿಗೂ ಅವ್ರೇನೋ ನನಗೆ ಹುಷಾರಿಲ್ಲ ಅಂದರೆ ಅದೆಲ್ಲ ಹೇಳ್ಬೇಡ, ಕೆಲಸಕ್ಕೆ ಬರಬೇಕು, ಇಲ್ಲಾಂದರೆ
ಕಾಯಿಮಾಗಿರೋನು ಯೂನಿಯನ್ ಇರೋದ್ರಲ್ಲೂ ನಾಳೆಯಿಂದ ಕೆಲಸಕ್ಕೆ ಬರಬೇಡ ಅನ್ನೋ ವಾರ್ನನ್ನು ಈ ಇಂಡಸ್ಟ್ರಿಯಲಿಸ್ಟ್ಗಳು ಮಾಡ್ತಾಯಿದ್ದಾರೆ, ಕಾರ್ಖಾನೆ ಮಾಲೀಕರು. ಅಂಥದ್ರಲ್ಲಿ ಯಾವುದೇ ಸವಲತ್ತು ಇಲ್ಲದೇ ಇರುವಂಥ ಈ ಸಣ್ಣ ಪುಟ್ಟ ಲಕ್ಷಾಂತರ ಮೈಕ್ರೋ ಒಂದು ಸಣ್ಣ ಪ್ರಮಾಣದ ಕಾರ್ಖಾನೆಗಳು ಇಲ್ಲಿ ಉದ್ದಿಮೆಯನ್ನು ಹೂಡಿ ನಡೆಸ್ತಾ ಇದ್ದಾರೆ. ಅವರ ಕಾರ್ಮಿಕರ ಬದುಕಿನ ಪಾಡೇನು? ಅದಕ್ಕೋಸ್ಕರ ನಮ್ಮ ಈ ಪ್ರತಿಭಟನೆ ದೊಡ್ಡ ಪ್ರಮಾಣದಲ್ಲಿ ಬಲಿಷ್ಠವಾಗಿ ಹೊಮ್ಮುತ್ತೆ. ಇವರು ಎಲ್ಲ ಮಾಲೀಕರ ಮತ್ತು ಈ ಕಾರ್ಪೊರೇಟ್ ಇಂಡಸ್ಟ್ರಿಗಳ ಹಿತ ಕಾಯುವಂಥ ಅದನ್ನು ನಾವು ಹೀಗೆ ಬಿಟ್ಕೊಂಡು ಹೋಗಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇವತ್ತಿನ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಇದಕ್ಕೆ ಧನ್ಯವಾದ ಹೇಳಿ ನನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.